ಪಾಕಲ್ಲಿ ಉಗ್ರಗಾಮಿಗಳು ಸತ್ತೋಗಿದ್ದಕ್ಕೆ ಭಾರತದ ಹಸ್ತ ಇದೆ ಅಂತ ಕಾರಣ ಬ್ರಿಟನ್ ಪ್ರಮುಖ ಪತ್ರಿಕೆ ಹೇಳಿಬಿಟ್ಟಿದೆಯಂತೆ. ಅದು ಏನು ಆ ಪತ್ರಿಕೆ ಮಾಡಿರೋದಲ್ವಂತೆ, ಅಲ್ಲಿಯ ಇಂಟೆಲಿಜೆನ್ಸ್ ಅಫಿಷಿಯಲ್ಸ್ ಇವ್ರಿಗೆ ಹೇಳಿದ್ದಾರೆ ಅಂತ ಈ ಅಭೂತಪೂರ್ವ ವರ್ಲ್ಡ್ ಫೇಮಸ್ ಪೇಪರು ಬರ್ಕೊಂಡಿದೆಯಂತೆ. ಇವರು ಬ್ರಿಟನ್ನಲ್ಲೇ ಜನ ಓದ್ತಿಲ್ಲ ಅದನ್ನು, ಅದು ನೆಟ್ಟಿಗೆ ಆ ಪೇಪರ್. ಈಗ ಒಂದು ಕಾಲದ ಪೇಪರ್ ಅದು ಒಪ್ಕೋತೀನಿ, ಬಟ್ ಅದು ಇಂಟೆಲಿಜೆನ್ಸ್, ಅಲ್ಲಿ ಇಂಟೆಲಿಜೆನ್ಸ್ ಅಫಿಷಿಯಲ್ಸ್ ಅಂದ್ರೆ ಅವರೇ ಉಗ್ರಗಾಮಿಗಳು. ಅಲ್ಲಿ ಅವರು ಇನ್ನೇನು ISIನವರೆಲ್ಲ ಏನು ISI ಕೆಲಸ ಮಾಡೋನು ಎಲ್ಲ ಅವನು ಭಯೋತ್ಪಾದಕ. ನನ್ನ ಮೇಲೆ ಬೇಕಿದ್ರೆ ಪಾಕಿಸ್ತಾನದಲ್ಲಿ ಕೇಸ್ ಹಾಕಳಿ. ಮಕ್ಕಳು ಈ ರೌಡಿ ರಂಗನ್ ನಿನಗೆ ಭಗವಾನಿಗೆ ಟೀ ಬಿಸ್ಕೆಟ ಬಾ, ಎಲ್ಲ ಅವನು ಭಯೋತ್ಪಾದಕ, ISI ಕೆಲಸ ಮಾಡೋನು. ಅವು ಯಾವ ಇಂಟೆಲಿಜೆನ್ಸ್ ಆಫೀಸರ್ ಅಂತ ಇವ್ರು ಬರೆದ್ಬಿಟ್ರಂತೆ. ಆ್ಯಕ್ಚುಲಿ ಯಾರು ಕೇಸ್ ಹಾಕ್ಬೇಕು ಗಾರ್ಡಿಯನ್ ಮೇಲೆ ಪ್ರೂವ್ ಮಾಡು ಅಂತ, ನಮ್ಮ ದೇಶದಿಂದ ಸಾಕಿಸ್ಬೇಕು. ಅದಕ್ಕೆ ಭಾರತ ಹೇಳಿದೆ ಸುಳ್ಳು ಅಂತ. ಪಾಕಿಸ್ತಾನಕ್ಕೆ ಹೋಗಿ ಹೊಡೆದು ಬರೋಕ್ಕೆ ನಮಗೇನು ತಲೆ ಕೆಟ್ಟಿದೆಯಾ? ಹೊಡಿಬೇಕಾ? ಅಲ್ಲಿರೋ ಹಾಂ ಸಾಲ್ದ ಅವ್ರವರೇ ಮಾಡ್ಕೊಳ್ಳೋಕ್ಕೆ. ಈಗ ಉದಾಹರಣೆಗೆ ಕಾಂಗ್ರೆಸ್ದು ಇದೊಂದು ನಿಲುವು ರಾಂಗ್ ಅದ. ರೋಹಿಂಗ್ಯಾಸ್ ಬಂದಿದ್ದಾರೆ, ಅವ್ರನ್ನೆಲ್ಲ ಒಳಗೆ ಬಿಟ್ಕೊಂಬಿಡಿ, ಕೊಟ್ಬಿಡಿ ಸಿಟಿಸನ್ಶಿಪ್ಪು. ಪಾಕಿಸ್ತಾನದಿಂದ ಅದೇ CAA, ಪಾಕಿಸ್ತಾನದಿಂದ ಬರ್ತಿರೋ ಮುಸ್ಲಿಮರು ಇನ್ನೊಂದು ಮುಸ್ಲಿಮರಿಗೂ ಕೊಡಬೇಕು ಅಂದ್ರೆ ಯಾಕೆ ಕೊಡಬೇಕು ಅಂದ್ರೆ ಒಬ್ಬನು ಉತ್ತರ ಕೊಡಲ್ಲ, ಅದು ಸರಿ ಇಲ್ಲ ಅನ್ಬಿಡೋದು. ಹೌದಾ? ಅದೇ ಪಾಕಿಸ್ತಾನ ಇವತ್ತು 60,000 70,000 ಜನನ್ನು ಯಥಾಕೊಂಡೋಗಿ ಅಫ್ಘಾನಿಸ್ತಾನಕ್ಕೆ ಕಳಿಸ್ತಿದ್ದಾರೆ. ಅವರಲ್ಲ ಅಂತ, ನೀವಲ್ಲ ಅಲ್ಲಿಗೆ ಹೋಗಿ ವಾಪಸ್ಸು ಅಂತ. ಪಾಕಿಸ್ತಾನದವರೇ ಅಫ್ಘಾನಿಸ್ತಾನದ ಮುಸ್ಲಿಮರು ಒಳಗಿಟ್ಕೊಳ್ಳಲ್ವಂತೆ, ನಾವು ಇಟ್ಕೊಳ್ಬೇಕಿಲ್ಲ. ಇಲ್ಲಿ ವಾದ ಮಾಡೋ ಪಟಿಂಗರಿದ್ದಾರೆ ಕೆಲವರು, ಭಾರತದ ಮುಸ್ಲಿಮರಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಅಲ್ಲಿಂದ ಬರೋರ್ಗೆ ಇಲ್ಲೂ ಕೊಡು ಅಂತಾರೆ. ಯಾಕೆ ಕೊಡಬೇಕು ಅಂತ ಜ್ಞಾನ ಬೇಡ. ಯಾಕೆ ಪಾಕಿಸ್ತಾನದವ್ರು ಇಟ್ಕೊಳ್ಳಲ್ಲ? ರೀಸನ್ ಏನು? ಪಾಕಿಸ್ತಾನದವ್ರಿಗೆ ಒತ್ತು ಕೊಟ್ಟಿರೋದು ಅವ್ರನ್ನ ಅಲ್ಲಿ ಕಳ್ಸಕ್ಕೆ. ಏನ್ ಸರ್? ನಮಗೆ ನೋಡ್ಕೊಳಕ್ಕಾಗಲ್ಲ ಅಂತಲ್ಲ, ಮತ್ತೆ ಅವರು ದರೋಡೆ ಮಾಡ್ತಾರಂತೆ, ಕಳ್ತನ ಮಾಡ್ತಾರಂತೆ, ಕೊಲೆ ಸುಲಿಗೆ ಮಾಡ್ತಾರಂತೆ, ಅದಕ್ಕೆ ಕಳಿಸ್ತಾರಂತೆ. ಹೆಂಗಿದೆ? ಎಸ್